2025-26ನೇ ಸಾಲಿನ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಯಡಿ ಕಲಬುರಗಿ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ಕೋಟನೂರಿನಲ್ಲಿ ರೈತರು ಮತ್ತು ರೈತ ಮಹಿಳೆಯರಿಗೆ 3 ದಿನಗಳ ತರಬೇತಿ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಪ್ರಗತಿಪರ ರೈತರು, ಕೃಷಿ ಮತ್ತು ಪಶು ತಜ್ಞರು, ಬ್ಯಾಂಕ್ ಸಿಬ್ಬಂದಿ, ರೈತ ಉತ್ಪಾದಕ ಸಂಸ್ಥೆಗಳ ಎಫ್ಪಿಒ ಪದಾಧಿಕಾರಿಗಳು ಭಾಗಿಯಾಗಿದ್ದರು. ತಜ್ಞರು ಕುರಿ, ಮೇಕೆ ಮತ್ತು ಕೋಳಿ ಸಾಕಾಣಿಕೆ ಬಗ್ಗೆ ಪ್ರಾತ್ಯಕ್ಷಿಕೆ ಜೊತೆಗೆ ಮಾಹಿತಿ ನೀಡಿದರು. ಕುರಿ ಮೇಕೆ ಸಾಕಾಣಿಕೆ ಕೇಂದ್ರಕ್ಕೆ ತೆರಳಿ ಅಲ್ಲಿ ಶೆಡ್ಗಳ ನಿರ್ಮಾಣ, ಮೇವು ಪೂರೈಕೆ, ರೋಗ ನಿರ್ವಹಣೆ, ಮಾರುಕಟ್ಟೆ ಮಾಡುವ ಬಗ್ಗೆ, ಸಾಲ ಸೌಲಭ್ಯ ಪಡೆಯುವ ವಿಧಾನ ಇತ್ಯಾದಿಗಳ ಕುರಿತು ಮಾಹಿತಿ ನೀಡಲಾಯಿತು. ತರಬೇತಿ ಪಡೆದ ರೈತರು ಹಾಗೂ ರೈತ ಮಹಿಳೆಯರಿಗೆ ಪ್ರಮಾಣ ಪತ್ರವನ್ನು ನೀಡಲಾಯಿತು. ದೂರದರ್ಶನದೊಂದಿಗೆ ತರಬೇತಿ ಪಡೆದ ರೈತ ಯಲ್ಲಾಲಿಂಗ ಶರಣಪ್ಪ ಭಜಂತ್ರಿ ಕುರಿ ಮತ್ತು ಮೇಕೆ ಸಾಕಾಣಿಕೆ ಬಗ್ಗೆ ಸಂಪೂರ್ಣ ಮಾಹಿತಿ ಸಿಕ್ಕಿದೆ. ಮುಂದಿನ ದಿನಗಳಲ್ಲಿ ಸ್ವಾವಲಂಬಿ ಬದುಕು ರೂಪಿಸಿಕೊಳ್ಳಲು ಅನುಕೂಲವಾಗಲಿದೆ ಎಂದು ತಿಳಿಸಿದರು. ಜಾಸ್ತಿ ಅಮೌಂಟ್ ಹಾಕಿ ಪ್ರಾಜೆಕ್ಟ್ ಯಾವ ರೀತಿ ಇರುತ್ತದೆ ಎಂಬುದು ಅದನ್ನು ತಿಳಿಸಿಕೊಟ್ಟರು. ಮತ್ತು ನಾವು ಕಮ್ಮಿ ಅಮೌಂಟ್ ಇರುತ್ತದೆ ಅಂದರೆ ನಮ್ಮಲ್ಲಿ ದುಡ್ಡು ಇರ್ಲಿಕ್ಕಿಂತನೂ ಕೂಡ ಯಾವ ರೀತಿ ಅದನ್ನು ನಾವು ಸ್ವಲ್ಪ ದುಡ್ಡು ಹಾಕಿ ಅದು ಹೇಗೆ ಹೆಚ್ಚಿಗೆ ಆದಾಯ ಮಾಡಬೇಕು ಅಂತ ತಿಳಿಸಿ ಹೇಳಿದರು. ರೈತ ಉತ್ಪಾದಕ ಸಂಸ್ಥೆಯ ಅಧ್ಯಕ್ಷ ಶಂಕರಲಿಂಗ ಪೂಜಾರಿ ಕುರಿ ಮತ್ತು ಮೇಕೆ ಸಾಕಾಣಿಕೆ ಮೂಲಕ ರೈತರು ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಲು ಇದು ಉತ್ತಮ ಅವಕಾಶವಾಗಿದೆ ಎಂದು ತಿಳಿಸಿದರು. 3 ದಿನದಲ್ಲಿ 2 ದಿನ ಸತತ ಕುರಿ ಮತ್ತು ಆಡು ಸಾಕಾಣಿಕೆ ಬಗ್ಗೆದಾಗ ಹಲವಾರು ಸುದೀರ್ಘವಾಗಿ ವೆಟನರಿ ಕಡೆಲಿಂದ ನಮಗೆ ತರಬೇತಿಯನ್ನು ಕೊಟ್ಟರು. ಮುಂದೆ ಇದು ತರಬೇತಿಯನ್ನು ಇದು ನಮಗೆ ಬಹಳ ಖುಷಿ ಅನಿಸದ. ಜಿಲ್ಲಾ ಸಹಾಯಕ ಕೃಷಿ ನಿರ್ದೇಶಕರಾದ ನೀಲಕ ನರಸಲಗಿ ಹಲವು ವರ್ಷಗಳಿಂದ ಕೃಷಿ ಬೆಳೆಗಳ ಬಗ್ಗೆ ತರಬೇತಿ ನೀಡಲಾಗುತ್ತಿತ್ತು. ಈ ಬಾರಿ ಕುರಿ, ಮೇಕೆ ಇತ್ಯಾದಿ ಪಶು ಸಾಕಾಣಿಕೆ ತರಬೇತಿ ನೀಡಲಾಗುತ್ತಿದೆ. ಈ ವೇಳೆ ರೈತರನ್ನು ಸಾಕಾಣಿಕೆ ಕೇಂದ್ರಗಳಿಗೆ ಕರೆದೊಯ್ದು ಮಾಹಿತಿ ನೀಡಲಾಗುತ್ತಿದೆ ಎಂದು ಮಾಹಿತಿ ನೀಡಿದರು. ಪ್ರಗತಿಪರ ರೈತರು, ಎಫ್ಪಿಒ ಅಧ್ಯಕ್ಷರು ಎಲ್ಲರೂ ತರಬೇತಿಯನ್ನು ಕೊಟ್ಟರು. ಹಾಗೂ ಕ್ಷೇತ್ರ ಭೇಟಿಗಾಗಿ ಶ್ರೀನಿವಾಸ್ ಸರ್ಟಿಗಾಗಿ ಕ್ಷೇತ್ರ ಭೇಟಿ ನೀಡಲಾಯಿತು.